ಕುಂಕುಮದ ಕೇಳಿದ್ಕೆ ಆಂಟಿ ಅರ್ಶಿನ ಕುಂಕುಮ ಎರಡನ್ನೂ ತಗೋಬೇಕು ಕಣಪ್ಪ ಅಂದ್ಬಿಟ್ಟು ಎರಡು ಟೇಸ್ಟು ಸಾಕಾಗಿದ್ದು ನೋಡಿ ಹೆಂಗೆ ತಿಂತವನೆ. ಹೆಲ್ಪ್ ಮಾಡೋಣ ಅಂದನೇ ಹೆಂಗೆ ಹೋಯ್ತಾವನೆ ನೋಡಿ ಗೈಸ್. ಈಗ ಆಫ್ ಮಾಡ್ರಿ ಅಂತ ಕಾಲು ಸುದ್ದಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲೇ ಕುಡ್ಕೊಬತ್ತವನೆ. ಪಾರ್ಕ್ ಅಂತೂ ಸಾಕಾಗಡಿ ಹೋದೋ ಗೈಸ್. ಬಂಕಲ್ಲಿ ಗ್ಯಾಸೇ ಇಲ್ಲ ಅನ್ಬಿಡೋದ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಏನಪ್ಪ ವಿಷಯ ಅಂತ ಅಂದರೆ, ನಾನು ನಮ್ಮ ಹುಡುಗನು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡು. ಈ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ನಾವು ಮೈಸೂರೇ ಬೆಸ್ಟು ಗೈಸ್. ಹೆವಿ ಟ್ರಾಫಿಕ್ಕು. ಬೆಂಗಳೂರಲ್ಲಿ ಜೀವನ ಹೆಂಗೆ ಮಾಡ್ತವ್ರ ಜನ ಅಂತ ಗೊತ್ತೈತೆಲ್ಲ ನೋಡಿ. ಇಲ್ಲಿ ಬರೀ ಟ್ರಾಫಿಕ್. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ನಾನು ಹಿಂಗೆ ಹೋಗ್ತೀನಿ ಅಂತ ಅನ್ಕೋಬೇಡಿ. ಆನ್ ದ ವೇ ಹೋಗ್ಬೇಕಾದ್ರೆ ಸ್ವಲ್ಪ ಕ್ಲಿಪ್ಸ್ ತೊಗೊಳ್ಳೋದಿದೆ. ಕ್ಲಿಪ್ಸ್ ತೊಗೊಂಡು ಮಾಡ್ಕೊಂಡು ಹೋಗ್ತೀನಿ ಗೈಸ್. ನಮ್ಮ ಆಟೋದಲ್ಲಿ ಸ್ವಲ್ಪ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ. ನಮ್ಮ ಆಟೋಗೆ CNG ಗ್ಯಾಸ್ ಹಾಕ್ಸ್ಬೇಕು. ಸೊ ಈಗ ನಾವು ಹುಡುಕ್ತಾ ಇದ್ದೀವಿ CNG ಬಂಕ್ನ. ಇನ್ನೂ ಸಿಕ್ಕೇ ಇಲ್ಲ ನಮಗೆ. ಹುಡ್ಕಿಂಗ್ ಈಗ CNG ಬಂಕ್ ಹತ್ರ ಬಂದು ಅನಿಸುತ್ತೆ. ನಮ್ಮ ಕಡೆ ಹೆಂಗೆ ಗ್ಯಾಸ್ ಹಾಕಿಸ್ತಾರೆ ತೋರಿಸ್ತೀವಿ ಬನ್ನಿ. ಬರೀ ಇಂಥದೆಯಾ? ಇವಾಗ ನಾವು ಗ್ಯಾಸ್ನ ಫುಲ್ ಮಾಡ್ಸೋದ ಅಂತ ಬಂದರೆ ಹಾಳ್ಗಟ್ಟಿಯವರು ಬಂಕಲ್ಲಿ ಗ್ಯಾಸೇ ಇಲ್ಲ ಅಂದ್ಬಿಡೋದ. ಇಲ್ಲಿಲ್ಲ, ಆದರೆ ಪಕ್ಕದ ರೋಲಿದೆ ನೋಡಿ, ಅಲ್ಲಿ ಹಾಕ್ತಾ ಇದ್ದಾರೆ ಗ್ಯಾಸ್ನ. ಹೋಗ್ತಾ ಇದ್ದಾರೆ ಈಗ ಗ್ಯಾಸ್ ಹಾಕ್ಸೋಕೆ. ನೆಕ್ಸ್ಟ್ ಗಾಡಿ ನಮ್ಮದೇ ನೋಡಿ. ಈಗ ಗ್ಯಾಸ್ ಹಾಕ್ಸ್ತಾ ಇದ್ವಿ. ಫುಯ್ ಗ್ಯಾಸ್ ಹಾಕ್ಸೆಲ್ಲ ಆದಮೇಲೆ ನಾವು ಅಂಗಡಿ ಹುಡುಕ್ತಾ ಇದ್ವಿ. ಅಂಗಡಿಗೆ ಹೋಗ್ಬಿಟ್ಟು ಈಗ ಕ್ಲಿಪ್ಸ್ ಮತ್ತು ಕುಂಕುಮ ತಗೊಬರೋಣ ಬನ್ನಿ. ಕುಂಕುಮದ ಕೇಳಿದ್ಕೆ ಆಂಟಿ ಅರ್ಶಿನ ಕುಂಕುಮ ಎರಡನ್ನೂ ತಗೋಬೇಕು ಕಣಪ್ಪ ಅಂದ್ಬಿಟ್ರು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆನ್ ದ ವೇ ಹೋಗ್ಬೇಕಾದ್ರೆ ನನಗೆ ಗಿಣ್ಣು ಮಾರ್ತಾ ಇರೋದು ಕಾಣಿಸ್ಬಿಡ್ತು. ಈಗ ನಂಗೆ ಗಿಣ್ಣು ತಿನ್ನಬೇಕು ಅಂದ್ಬಿಟ್ಟು ಅವನ್ನ ಪಾಪ ಅಷ್ಟು ದೂರ ಕರ್ಕೊಂಡೋಗಿ ಟರ್ನ್ ಮಾಡ್ಕೊಂಡು ವಾಪಸ್ ಕರ್ಕೊಬಂದು ಗಿಣ್ಣು ಅಂಗಡಿಗೆ ಕರ್ಕೊಬಂದು ನೋಡಿ ಗೈಸ್. ಅಲ್ಲಿ ಗಿಣ್ಣು ಮಾರ್ತಾ ಇದ್ದಾರೆ. ಥರ ಕಳಿಸಿದ್ದೀನಿ ಸಂಜುನ. ಬನ್ನಿ ನಾವು ಹೋಗೋಣ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಇಲ್ಲಿ 2 ಥರ ಗಿಣ್ಣಿದೆ. ಒಂದು ಸಕ್ಕರೆ ಗಿಣ್ಣು, ಒಂದು ಬೆಲ್ಲದ ಗಿಣ್ಣು. ಎರಡನ್ನೂ ಒಂದೊಂದು ಇಸ್ಕೊಂಡಿದ್ದೀವಿ. ಈಗ ಸಂಜು ಸಕ್ಕರೆ ಗಿಣ್ಣು ಟೇಸ್ಟ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಅವ್ರು ಕೊಡ್ತಾ ಇದ್ದಾರೆ. ಕೊಟ್ಮೇಲೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀವಿ ಗೈಸ್. 2 ಟೇಸ್ಟು ಸಾಕಾಗಿತ್ತು ಗೈಸ್. ನೋ ಕಾಮೆಂಟ್ಸ್. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಆನ್ ದ ವೇ ತಿಂಡಿ ಮಾಡ್ಕೊಂಡು ಹೋಗ್ತೀವಿ ಗಾಯ್ಸ್. ಬನ್ನಿ ಗಾಯ್ಸ್, ತಿಂಡಿ ಮಾಡಿ. ಸಂಜು ನೋಡಿ ಹೆಂಗೆ ತಿಂತವನೆ. ತಿಂಡಿ ಮಾಡ್ಕೊಂಡು ಬಂದಮೇಲೆ ಸ್ವಲ್ಪ ತಲೆ ಬಾಚ್ಕೊಳ್ಳೋದಿತ್ತು. ನಾನು ಇನ್ನೂ ರೆಡಿಯಾಗಿರಲಿಲ್ಲ ಕ್ಲಿಯರಾಗಿ. ಸ್ವಲ್ಪ ತಲೆ ಬಾಚ್ಕೊಂಡು ಸಂಜು ಜೊತೆ ಮಾತಾಡ್ಕೊಂಡು ಹಂಗೆ ಹರಟೆ ಹೊಡ್ಕೊಂಡು ಕ್ಲೀನಾಗಿ ತಲೆ ಬಾಚ್ಕೊಂಡೆ ಗಾಯ್ಸ್. ಅಷ್ಟೇ. ನನಗೆ ಸೀರೆ ಹಾಕೊಂಡು ನಡೆದ ಅಭ್ಯಾಸ ಇಲ್ಲ ಗೈಸ್. ಅವ್ನು ಹೆಲ್ಪ್ ಮಾಡೋಣ ಅಂದನೇ ಹೆಂಗೆ ಹೋಯ್ತಾವನೆ ನೋಡಿ ಗೈಸ್. ಅಲ್ಲಿ ಒಳ್ಳೇದು ಮಾಡ್ತದ. ನನ್ನ ಪರಿಸ್ಥಿತಿ ನೋಡೋಕ್ಕಾಗ್ದೇ ಅವನಿಗೂ ಸ್ವಲ್ಪ ನನ್ನ ಮೇಲೆ ಕರುಣೆ ಬಂದು ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಯ್ತಾವ್ ನೋಡಿ ಗೈಸ್. ಈಗ ನೀವು ಇವಾಗ ದೇವ್ರ ದರ್ಶನ ಮಾಡಿ ಗೈಸ್. ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬೈದ್ಬಿಟ್ರು ಕ್ಯಾಮ್ರಾ ಆಫ್ ಮಾಡಿರಿ ಅಂತ. ತುಂಬ ಬಿಸಿಲು ಗೈಸ್. ಆದರೂ ಕಷ್ಟಪಟ್ಟು ಬಿಸಿಲಲ್ಲೂ ಕಾಲು ಸುದ್ದಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಗೈಸ್. ದೇವಸ್ಥಾನ ರೌಂಡ್ ಹಾಕಿಸ್ತೀನಿ ಈಗ ನಿಮಗೆ. ಅಷ್ಟೇ. ಒಳಗಡೆ ಹೋಗಿ ದರ್ಶನ ಮಾಡಿಸ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಸ್ನ್ಯಾಕ್ಸ್ ತಗೊಂಡು ತಿನ್ನೋಕೆ ಹೋಗ್ತಾ ಇದ್ದೀವಿ ಗೈಸ್ ಇವಾಗ. ಅಷ್ಟೇ. ಒಂದೆರಡು ಫೋಟೋ 2 ವೀಡಿಯೋ ತಗೊಂಡು ವಾಪಸ್ ಹೊರಟೋ ಗೈಸ್ ದೇವಸ್ಥಾನದಿಂದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಏನು ಬೆಂಗಳೂರು ಸೆಕೆ ತಡ್ಕೊಳಕ್ಕಾಗ್ದೇ ಗೈಸ್. ಇವಾಗ ಎಳ್ನೀರು ಕುಡಿಯೋಕೆ ಹೋಗಿದ್ದೀವಿ. ಸಂಜು ನೋಡಿ ಅಲ್ಲಿ ಎಳ್ನೀರು ತಗೊಳ್ಳೋಕ್ಕೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆ ಓಡಾಡ್ತವನೆ ಗೈಸ್. ಅವಣ್ಣ ಕೊಡ್ತಾಯಿಲ್ಲ, ಇವ್ನು ಬಿಡ್ತಾಯಿಲ್ಲ ಗೈಸ್. ಎಳ್ನೀರು ಹಿಂಗೋ ಮಾಡಿ ಎಳ್ನೀರು ತಂದು ಕೈ ಕೊಟ್ಟ ಗೈಸ್ ನನಗೆ. ನಾನು ಒಬ್ಬಳೇ ಏನು ಕುಡಿತಾಯಿಲ್ಲ ಗೈಸ್. ಅವನು ತಗೋಬತ್ತವನೇ ನೋಡಿ, ಅಲ್ಲೇ ಕುಡ್ಕೊಬತ್ತವನೇ.
ಎಳ್ನೀರು ಕುಡ್ಕೊಂಡು ಪಾರ್ಕ್ ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದೆ ಗೈಸ್. ಪಾರ್ಕ್ ಅಂತೂ ಸಕ್ಕತ್ತಾಗೈತೆ, 4 ಸೀಟ್ ಇರೋದು ಅಲ್ಲಿ ಫುಲ್ ಮರ ಎಲ್ಲ ಒಣಗೋಗ್ಬಿಟ್ಟೈತೆ ಗೈಸ್. ಅದಕ್ಕೆ ಬೇರೆ ಪಾರ್ಕ್ ಹೋಗೋಣ ಅಂದ್ಬಿಟ್ಟು ಬೇರೆ ಪಾರ್ಕ್ ಕಡೆಗೆ ಹೋದೋ ಗೈಸ್. ಅಲ್ಲಿ ಹೋಗಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ತಗೊಂಡು ವಾಪಸ್ ಬಂದ ಗೈಸ್. ಫಸ್ಟ್ ಟೈಮ್ ಏನೋ ಟ್ರೈ ಮಾಡಿದ್ದೀನಿ, ಸಪೋರ್ಟ್ ಮಾಡಿ ಗೈಸ್.